ಲೇಡೀಸ್ ಅಂಡ್ ಜೆಂಟಲ್ಮನ್, ಆಂಧ್ರ ಪ್ರದೇಶದ ಸಿಎಂ ಪವನ್ ಕಲ್ಯಾಣ್ ಆಂಧ್ರದ ಜೊತೆಗೆ ಈಗಷ್ಟೇ ತೆಲಂಗಾಣದತ್ತ ತಮ್ಮ ಚಿತ್ತವನ್ನ ಹರಿಸಿದ್ದಾರೆ. ಆಂಧ್ರ ಪ್ರದೇಶದ ರಾಜಕೀಯದಲ್ಲಿ ಗೆಲುವಿನ ದಾಖಲೆ ಬರೆದ ಪವನ್ ಸ್ಟಾರ್ ಪವನ್ ಕಲ್ಯಾಣ್ ಈಗ ನೆರೆ ರಾಜ್ಯ ತೆಲಂಗಾಣದತ್ತ ತನ್ನ ಪವನಾಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಮುಂಬರುವ ತೆಲಂಗಾಣ ವಿಧಾನಸಭಾ ಚುನಾವಣೆಯಲ್ಲಿ ಜನಸೇನಾ ಪಕ್ಕಾ ಸ್ಪರ್ಧೆಯನ್ನ ಮಾಡುತ್ತೆ ಅಂತ ಡೆಪ್ಯೂಟಿ ಸಿಎಂ ಪವನ್ ಕಲ್ಯಾಣ್ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಈ ಒಂದೇ ಒಂದು ಘೋಷಣೆ ಈಗ ತೆಲಂಗಾಣದ ಗದ್ದುಗೆಯನ್ನ ನಡಗಿಸುವಂತೆ ಮಾಡಿದೆ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಇದು ಕೇವಲ ಚುನಾವಣಾ ಸ್ಪರ್ಧೆ ಅಲ್ಲ, ನೇರವಾಗಿ ಸಿಎಂ ರೇವಂತ್ ರೆಡ್ಡಿಗೆ ಎದುರಾಗಿರುವಂತಹ ಬಿಗ್ ಥ್ರೆಟ್ ಅಂದ್ರೆ ಸುಳ್ಳಾಗೋದಿಲ್ಲ. ಹೈದರಾಬಾದ್ನಲ್ಲಿ ಜನಸೇನಾ ಸಭೆಗೆ ರೇವಂತ್ ರೆಡ್ಡಿ ಸರ್ಕಾರ ಅನುಮತಿಯನ್ನ ನಿರಾಕರಿಸಿದ್ದೇ ತಡ ಪವನ್ ಕಲ್ಯಾಣ್ ಕೆರಳಿ ಕೆಂಡವಾಗಿದ್ದಾರೆ. ಯಾರ ಬೆದರಿಕೆಗೂ ನಾನು ಹೆದರುವಂತಹ ಮಗನಲ್ಲ ಅಂತ ಸಿಂಹ ಗರ್ಜನೆಯನ್ನ ಮಾಡಿರುವ ಪವನ್ ಹೈದರಾಬಾದ್ ನಗರ ಚುನಾವಣೆ ಸೇರಿದಂತೆ ತೆಲಂಗಾಣ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಅಖಾಡಕ್ಕಿಳಿಯೋದಕ್ಕೆ ಸೈ ಎಂದಿದ್ದಾರೆ. ಹೈದರಾಬಾದ್ ಮತ್ತು ತೆಲಂಗಾಣದಾದ್ಯಂತ ಇರುವಂತಹ ಲಕ್ಷಾಂತರ ಪವನ್ ಕಲ್ಯಾಣ್ ಅಭಿಮಾನಿಗಳು ಹಾಗೆ ಮತದಾರರು ಈಗ ರೇವಂತ್ ರೆಡ್ಡಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ನಡುಕವನ್ನ ಹುಟ್ಟಿಸೋರೋದಂತೂ ಸುಳ್ಳಲ್ಲ. ಇಡೀ ತೆಲಂಗಾಣದಾದ್ಯಂತ ತಾವೇ ಖುದ್ದಾಗಿ ಪ್ರವಾಸ ಮಾಡಿ ಪಕ್ಷವನ್ನ ಬಲಪಡಿಸೋದಕ್ಕೆ ಪವನ್ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಆಂಧ್ರದಲ್ಲಿ ಬಿರುಗಾಳಿ ಎಬ್ಬಿಸಿದಂತಹ ಪವನ್ ಹವಾ ಈಗ ತೆಲಂಗಾಣದಲ್ಲೂ ರೇವಂತ್ ರೆಡ್ಡಿ ಕೋಟೆಯನ್ನ ಧೂಳಿಪಟ ಮಾಡುತ್ತಾ ತಮಿಳುನಾಡಿನಲ್ಲಿ ಬಿಜೆಪಿ ಜೊತೆಗೆ ಮೈತ್ರಿ ಮಾಡ್ಕೊಳ್ಳಿ ಅಂತ ವಿಜಯ್ ಮನವೊಲಿಸುವಲ್ಲಿ ವಿಫಲರಾದಂತಹ ಪವನ್ ಕಲ್ಯಾಣ್ ತೆಲಂಗಾಣದಲ್ಲಿ ಗೆಲ್ತಾರಾ ಅನ್ನುವಂತಹದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.